ಮಾಸ್ಟರ್ ಮೈಂಡ್ ಗ್ಯಾಂಗ್ಸ್ಟರ್ ಅನುಮೋಲ್ ಬಿಷ್ಣೋಯ್ ಎನ್ಐಎ ವಶಕ್ಕೆ. ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕ್ಕಿ ಹತ್ಯೆ ಪ್ರಕರಣ ಸೇರಿದಂತೆ ಹಲವು ಗಂಭೀರ ಪ್ರಕರಣಗಳಲ್ಲಿ ಬೇಕಾಗಿದ್ದ ಕುಖ್ಯಾತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ನ ಕಿರಿಯ ಸಹೋದರ ಅನುಮೋಲ್ ಬಿಷ್ಣೋಯ್ನನ್ನು ಅಮೆರಿಕದಿಂದ ಗಡೀಪಾರು ಮಾಡಿದ್ದು ಬುಧವಾರ ದೆಹಲಿಗೆ ಬಂದುಳಿದ ಕಾರಣ ರಾಷ್ಟ್ರೀಯ ತನಿಖಾ ದಳ ವಶಕ್ಕೆ ಪಡೆದುಕೊಂಡಿದೆ. ದೆಹಲಿ ಏರ್ಪೋರ್ಟ್ನಿಂದ ನೇರವಾಗಿ ಆತನನ್ನು ಪಟಿಯಾಲ ಹೌಸ್ ನ್ಯಾಯಾಲಯಕ್ಕೆ ಕರೆದೊಯ್ಯಲಾಯಿತು. ನವೆಂಬರ್ 18ರಿಂದ ಅಮೆರಿಕದಿಂದ ಗಡೀಪಾರಾಗಿದ್ದ ಅನುಮೋಲ್ ಬಿಷ್ಣೋಯ್ ಭಾರತಕ್ಕೆ ಆಗಮಿಸುತ್ತಿದ್ದಂತೆ ಎನ್ಐಎ ತಂಡ ಆತನನ್ನು ವಶಕ್ಕೆ ಪಡೆದಿದೆ. ಮಹಾರಾಷ್ಟ್ರದ ಮಾಜಿ ಸಚಿವ ಮತ್ತು ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕ್ಕಿ ಹತ್ಯೆಯ ಸಂಚು, ಪಂಜಾಬಿ ಗಾಯಕ ಸಿಧು ಮುಸೇವಾಲಾ ಹತ್ಯೆ, ನಟ ಸಲ್ಮಾನ್ ಖಾನ್ ನಿವಾಸದವರೆಗೆ ನಡೆದಿದ್ದ ಗುಂಡಿನ ದಾಳಿ ಸೇರಿದಂತೆ ಕನಿಷ್ಠ 18 ಕ್ರಿಮಿನಲ್ ಪ್ರಕರಣಗಳು ಅನ್ಮೋಲ್ ಮೇಲೆ ದಾಖಲಾಗಿದೆ. ಪಂಜಾಬ್ನ ಫಾಜಿಲ್ಕಾ ಮೂಲದ ಅನ್ಮೋಲ್ ಬಿಷ್ಣೋಯ್ 2021ರಲ್ಲಿ ನಕಲಿ ಪಾಸ್ಪೋರ್ಟ್ ಬಳಸಿ ಭಾರತದಿಂದ ವಿದೇಶಕ್ಕೆ ಪರಾರಿಯಾಗಿದ್ದ ಕಾರಣ ತನಿಖಾಧಿಕಾರಿಗಳ ಪ್ರಕಾರ ಮೊದಲು ನೇಪಾಳಕ್ಕೆ ಹೋದ ಆತ ಅಲ್ಲಿಂದ ದುಬೈ ಮತ್ತು ಕೀನ್ಯಾ ಮೂಲದ ಅಮೆರಿಕವನ್ನು ತಲುಪಿದ್ದ. 2023ರ ಏಪ್ರಿಲ್ನಲ್ಲಿ ಕ್ಯಾಲಿಫೋರ್ನಿಯಾದ ಬೇಕರ್ಸ್ ಫೀಲ್ಡ್ ಅಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಆತ ಕೊನೆಯ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದ. ಈ ವರ್ಷದ ಆರಂಭದಲ್ಲಿ ಆತನನ್ನು ಅಮೆರಿಕದಲ್ಲಿ ಬಂಧಿಸಲಾಗಿತ್ತು. ಆನಂತರ ಗಡೀಪಾರಿಗೆ ಸಿದ್ಧತೆ ನಡೆಸಲಾಗಿತ್ತು. ಅನ್ಮೋಲ್ನಿಂದ ನಡೆದ ಅಪರಾಧದ ಬಗ್ಗೆ ಅಮೆರಿಕದಲ್ಲಿ ಮಾಹಿತಿ ದೂರು ಕೊಟ್ಟಿದ್ದವು. ಈ ಕಾರಣದಿಂದ ಅಮೆರಿಕ ಅಧಿಕಾರಿಗಳು ಅನ್ಮೋಲ್ ಕುರಿತಾದ ನಿರಂತರ ಮಾಹಿತಿ ನಡೆಸುತ್ತಿದ್ದರು ಎಂದು ಬಾಬಾ ಸಿದ್ದಿಕ್ಕಿ ಅವರ ಪುತ್ರ ಜಿಶಾನ್ ಸಿದ್ದಿಕ್ಕಿ ಖಾಸಗಿ ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ. ನವೆಂಬರ್ 18ರಂದು ಅಪರಾಧಿಯನ್ನು ನಾವು ನಮ್ಮ ನಾಡಿನಿಂದ ಹೊರಹಾಕಿದ್ದೇವೆ ಎಂದು ಅಮೆರಿಕದ ಫೆಡರಲ್ ಸರ್ಕಾರ ನಮಗೆ ಮಾಹಿತಿ ನೀಡಿತು. ನನ್ನ ತಂದೆಯ ಹತ್ಯೆಯ ಹಿಂದಿನ ಉದ್ದೇಶವನ್ನು ಕಂಡುಹಿಡಿಯಲು ಮುಂಬೈ ಪೊಲೀಸರು ಅವನನ್ನು ಬಂಧಿಸಿ ವಿಚಾರಣೆ ನಡೆಸಬೇಕು. ಅವನು ಸಮಾಜಕ್ಕೆ ಅಪಾಯಕಾರಿ. ಅವನನ್ನು ಭಾರತಕ್ಕೆ ಕರೆತರಲೇಬೇಕು ಎಂದು ಜಿಶಾನ್ ಸಿದ್ದಿಕ್ಕಿ ಆಗ್ರಹಿಸಿದ್ದಾರೆ.